ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಈಟ್ ಹೆಲ್ದಿ ಸ್ಟೇ ಹೆಲ್ದಿ ಅಂತ ಹೇಳ್ತಾ ನಾನಿವತ್ತು ಪ್ರಾನ್ ಕರಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನಿವತ್ತು ಮಾಡ್ತಾ ಇದ್ದೀನಿ ಪ್ರಾನ್ ಕರಿ. ಪ್ರಾನ್ ಇಸ್ ಅ ಟೈಪ್ ಆಫ್ ಸೀ ಫುಡ್, ಸ್ಲೈಟ್ಲಿ ಸ್ವೀಟ್, ಡೆಲಿಕೇಟ್ ಫ್ಲೇವರ್ ಆ್ಯಂಡ್ ಎ ಗುಡ್ ಸೋರ್ಸ್ ಆಫ್ ಪ್ರೋಟೀನ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಪ್ರಾನ್ ಕರಿ ಮಾಡೋದು ಅಷ್ಟೇ ತುಂಬಾ ಸುಲಭ ಇದೆ. ಇಲ್ಲಿ ಪ್ಯಾನ್ಗೆ ಆಯಿಲ್ ಹಾಕೋಬೇಕು. ಸೊ ಕೋಕೋನಟ್ ಆಯಿಲ್ ಕೂಡ ನೀವು ಬಳಸ್ಬೋದು. ಬಿಸಿಯಾದ ಎಣ್ಣೆಗೆ ಒಂದು ದಪ್ಪವಾದ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕೆಂಪಾಗೋವರೆಗೂ ನಾನು ಫ್ರೈ ಮಾಡ್ಕೊತೀನಿ. ಇದಕ್ಕೇ ನಾನು 1 ಇಂಚಷ್ಟು ಶುಂಠಿ ಹಾಕ್ತಾ ಇದ್ದೀನಿ, ಜೊತೆಗೆ ಬೆಳ್ಳುಳ್ಳಿನೂ ಹಾಕ್ತಾ ಇದ್ದೀನಿ. ಸೊ ನಾನೊಂದು 3-4 ನಿಮಿಷ ಇದನ್ನು ಫ್ರೈ ಮಾಡ್ಕೊತೀನಿ. ಆಮೇಲೆ ಇದಕ್ಕೆ ನಾನೊಂದು 3 ಟೊಮೆಟೊನ ಸೇರಿಸ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಸೊ ಇದಿಷ್ಟೇ. ಇದೆಲ್ಲ ಹಾಕ್ಕೊಂಡು ಒಂದು 2-3 ನಿಮಿಷ ನಾನು ಇದನ್ನು ಫ್ರೈ ಮಾಡ್ತೀನಿ. ಸೊ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ನಾನು ಇದನ್ನೆಲ್ಲ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಕರಿಗೆ ಅಂತ ಒಂದು ಕಡಾಯಿ ತೊಗೊಂಡು ಅದಕ್ಕೂ ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಬೇಸಿಕ್ಕಾಗಿ ಈರುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಸೊ ಫಸ್ಟ್ ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕೆಂಪಾಗೋವರೆಗೂ ನಾನು ಫ್ರೈ ಮಾಡ್ತೀನಿ. ಒಂದು ಸಣ್ಣ ಈರುಳ್ಳಿ ಆದರೆ ಸಾಕು, ಯಾಕೆಂದರೆ ಆಲ್ರೆಡಿ ನೀವು ಆನಿಯನ್ ಯೂಸ್ ಮಾಡಿರ್ತೀರ, ಹಾಗಾಗಿ ಎಕ್ಸ್ಟ್ರಾ ಜಾಸ್ತಿ ಏನು ಬೇಡ. ನೆಕ್ಸ್ಟು ಟೊಮೆಟೊ ಹಾಕೋದು, ಆಮೇಲೆ ಕರಿಬೇವು ತುಂಬ ಇಂಪಾರ್ಟೆಂಟು. ಸೊ ನೀವು ಒಂದು ಎಕ್ಸ್ಟ್ರಾ 2-3 ಕಡ್ಡಿ ಹಾಕಿ ಒಳ್ಳೆ ಫ್ಲೇವರ್ ಕೊಡುತ್ತೆ, ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇದೆಲ್ಲ ಪರ್ಫೆಕ್ಟಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ರುಬ್ಬಿರೋ ಮಸಾಲೆನ ಸೇರಿಸ್ತೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ, ಒಣಮೆಣಸಿನ್ಕಾಯಿ ಖಾರ, ಆಮೇಲೆ ನೀರನ್ನ ಸೇರಿಸ್ತಾ ಇದ್ದೀನಿ. ಈಗ ಒಂದು 5-8 ನಿಮಿಷ ಕುದಿಯೋದಕ್ಕೆ, ಖಾರ ಎಲ್ಲ ಬೇಯೋದಕ್ಕೆ ಬಿಡಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಳಿ ಇದೆರಡೂ ಕುದಿಯೋ ಟೈಮಿಗೆ ಹಾಕಬೇಕಾಗತ್ತೆ. ಆಲ್ಮೋಸ್ಟ್ ಸೀ ಫುಡ್ ಎಲ್ಲನೂ ಲಾಸ್ಟಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಬೆಂದ ಮೇಲೆ ಹಾಕಬೇಕಾಗತ್ತೆ. ನಾನಿಲ್ಲಿ 1/2 kg ಅಷ್ಟು ಪ್ರಾನ್ ತೊಗೊಂಡಿದ್ದೀನಿ. ಸೊ ಎಲ್ಲ ಮಸಾಲೆ ಬೆಂದಿದೆ, ಹಾಗಾಗಿ ಇವಾಗ ನಾನು ಪ್ರಾನ್ ಹಾಕ್ತಾ ಇದ್ದೀನಿ. ಪ್ರಾನ್ದು ಒಂದು 2-3 ಸೀಕ್ರೆಟ್ ಇದೆ. ಅದೇನಪ್ಪ ಅಂದರೆ, ಇದು ಹಾಕಿದ ತಕ್ಷಣವೇ ಬೇಗನೆ ಬೆಂದ್ಬಿಡುತ್ತೆ. ನಿಮಗೆ ಒಂದು 6-7 ನಿಮಿಷ ಮ್ಯಾಕ್ಸಿಮಮ್ ಅಂದರೆ ಪ್ರಾನ್ ಬೆಂದೋಗ್ಬಿಡುತ್ತೆ. ಆಮೇಲೆ ಈ ಪ್ರಾನ್ ನೇಚರ್ ಅಂದರೆ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಸೊ ಸ್ವೀಟ್ನೆಸ್ ಇರೋದರಿಂದ ನಿಮಗೆ ಖಾರ, ಉಪ್ಪು, ಹುಳಿ ಎಲ್ಲ ಪರ್ಫೆಕ್ಟಾಗಿ ಹಾಕಬೇಕು. ಮತ್ತು ಅದು ಒಳ್ಳೆ ನಿಮಗೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಬ್ಲೆಂಡ್ ಆದಾಗ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಜೊತೆಗೆ ಈ ಪ್ರಾನ್ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಗೊತ್ತಾ? ನೋಡಿ, ಈ ಥರ ನೋಡಿ, ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆ ಥರ ಅದು ಕ್ಲೋಸ್ ಆಗಿಬಿಡುತ್ತೆ, ಸ್ವಲ್ಪ ಗಟ್ಟಿಯಾಗಿ ಅದು ಕ್ಲೋಸ್ ಆಗಿಬಿಡುತ್ತೆ. ಸೊ ಆವಾಗ ಇದು ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ರಾನ್ದು ಕ್ಲೀನಿಂಗು ಅಷ್ಟೇ ಸಿಂಪಲಾಗಿ ಬೇಗ ಮಾಡಿಬಿಡ್ಬೋದು. ಅದ್ರ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಲೇಯರ್ ಇರುತ್ತೆ, ಒಂದು ಥ್ರೆಡ್ ಥರ. ಸೊ ಅದನ್ನು ತೆಗೆದ್ರೆ ಸಾಕು, ತೆಗೆದು ನೀಟಾಗಿ ವಾಶ್ ಮಾಡಿದ್ರೆ ಆಲ್ಮೋಸ್ಟ್ ಅದು ಕ್ಲೀನಿಂಗ್ ಆಯಿತು ಅಂತ. ನೋಡಿ, ಟೇಸ್ಟಿಯಾದ ಫ್ಲೇವರ್ಫುಲ್ ಪ್ರಾನ್ ರೆಡಿಯಾಗಿದೆ. ಸೊ ನಾನು ಇದನ್ನು ಈಗ ಟೇಸ್ಟ್ ಮಾಡ್ತೀನಿ. ಸೊ ನೀವು ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೆಂಗಾಯಿತು ಅಂತ ನನಗೆ ಹೇಳಿ, ಆಯಿತಾ? ಥ್ಯಾಂಕ್ ಯು.